ಈಗ ಸೈಡ್ ತೆಂಗಿನ ಕಿತ್ಕೊಂಡ ಮಾತ್ರ ಒಂದಾಗಂಗಿಲ್ಲ ಅದೇ मल्लिकार्जुनाय नमः। ओम श्री महाकाई ब्रह्ममाताय नमः। ओम श्री महासाक्षी गणपतीश्वराय नमः। ओम श्री महासद्गुरुवे नमः। ಮಹನೀಯರಿಗೆ ಮಹಿಳೆಯರಿಗೆ ಶರಣ ಶರಣಾರ್ಥಿಗಳು. ಸಿದ್ದರಾಮೇಶ್ವರ ಚರಿತ್ರೆ ಮತ್ತು ಈ ಸಾವೆಲ್ಲ ಇಲ್ಲಿ ತನಕ ಬಂದಿದ್ದಕ್ಕಾಗಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂಬತ್ತು ಸಂಖ್ಯೆ ಇರ್ತಕ್ಕಂಥ ಅದರಲ್ಲಿ ಸ್ವಲ್ಪ ಪ್ರಮಾಣ 9 ಸಂಖ್ಯೆ ಪೂರ್ತಿ ಮಾಡಿದಂಥದ್ದು. ಅದಕ್ಕಾಗಿ ಅವ ಬಹಳ ಸತ್ಯದವ. ಶ್ರೀಶೈಲಕ್ಕೆ ಹೋಗಿ ತನ್ನ ಗುಡಿ ಕಟ್ಟಡ ಮಾಡುವ ಸಲುವಾಗಿ ಮಲ್ಲಿಕಾರ್ಜುನ ಹೇಳೋದು ಈ ಊರಲ್ಲಿ ಇರ್ಲಕ್ಕ, ನೀನು ಈ ಕ್ಷೇತ್ರದಲ್ಲಿ ಇರ್ಲಕ್ಕ ಯೋಗ್ಯ ಅಲ್ಲ. ಅದಕ್ಕಾಗಿ ನೀನು ಊರಿಗೆ ಹೋಗಬೇಕು. ಹೋಗಿ 17 ದೇವಾಲಯಗಳನ್ನು ಕಟ್ಟಬಹುದು. ಆದರೆ ಲಕ್ಷ್ಮೀನ ಹುಡುಕಾಡ್ಕೋತ ನಾವೆಲ್ಲರೂ ನೀವೆಲ್ಲರೂ ಹೋಗ್ತೀವಿ. ಆದರೆ ಸಿದ್ದರಾಮೇಶ್ವರು ಲಕ್ಷ್ಮೀ ಹುಡುಕಾಡ್ಕೋತ ಹೋಗಲಿಲ್ಲ. ಆದರೆ ತಾವು ಕೇದಾರ ಗುರುಗಳನ್ನು ಕರೆಸಿಕೊಂಡು ಪ್ರಾರಂಭ ಮಾಡಿದ ಭೂಮಿಯಲ್ಲಿನೇ ಲಕ್ಷ್ಮೀ ಉದ್ಭವವಾಗಿ ಬಂದರು ಅಂತ ಸತ್ಯವಂತ ಸಿದ್ದರಾಮೇಶ್ವರು. ಅದಕ್ಕಾಗಿ ಪ್ರತಿಯೊಂದೊಂದಕ್ಕೂ ಸತ್ಯ ಧರ್ಮ ಬಹಳ ಮಾತು. ಅದಕ್ಕೆ ಬುದ್ಧಿಯಿಂದ ಎಲ್ಲಾನು ಕೊಂಡ್ಕೊಳ್ಳೋಕೆ ಸಾಧ್ಯದ. ಆದ್ರೆ ಹೊಟ್ಟಿ ಕೊಂಡ್ಕೊಳ್ಳೋಕೆ ಸಾಧ್ಯದ. ಹೊಟ್ಟಿಯಾಗಿ ಕೊಂಡ್ಕೊಳ್ಳೋಕೆ ದುಡ್ಡಿನಿಂದ ಪೆನ್ ಕೊಂಡ್ಕೋಬಹುದು, ಆದ್ರೆ ಲಕ್ಷಣ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ದುಡ್ಡಿನಿಂದ
ಮಂಚದಾನಿ ಕೊಂಡ್ಕೋಬೋದು, ಆ ನೆಗಡಿ ಕೊಂಡ್ಕೊಳ್ಳೋಕ್ಕಾಗಂಗಿಲ್ಲ. ಆ ದುಡ್ಡಿನಿಂದ ಪ್ರತಿಯೊಂದು ಕೊಂಡ್ಕೊಳ್ಳೋ ಸಾಧ್ಯ ಅಂದ್ರೆ ಸತ್ಯ ಧರ್ಮ ಅನ್ನೋದು ಬಹಳ ಬರ್ತದೆ. ಸತ್ಯ ಧರ್ಮ ಹೆಂಗದಂದ್ರೆ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಭೂಮಿಯಲ್ಲಿ ಮೊದಲ ಬ್ರಹ್ಮಾಂಡದೊಳಗೆ ಈ ಶರೀರದೊಳಗೂ ಅದೇ ಥರ ಅದ, ಬ್ರಹ್ಮಾಂಡದೊಳಗೆ ಏನದ ಈ ಪಿಂಡಾಂಡದೊಳಗೂ ಅದೇ ಅದ. 3 ಪಟ್ಟು ನೀರದ, 1 ಪಟ್ಟು ಭೂಮಿ ಅದ. ಅದಕ್ಕಾಗಿ ಸಮುದ್ರ ನೀರಾದರೂ ಸಿಹಿನೇ ಇತ್ತು. ಆದ್ರೆ ಅದು ಯಾವ ಕಾರಣದಿಂದ ಉಪ್ಪಿನ ನೀರಾಗ್ಯದಂದ್ರೆ ದುರ್ವಾಸ ಮುನಿಗಳು ತಾವು ತಮ್ಮ ಶಿಷ್ಯಂದರಿಗೆ ಹೇಳಿದ್ರು, ನಮ್ಮ ವಸ್ತು ವಿನ್ಯಾಸಗಳನ್ನು ತಗೊಂಡು ಪೂಜೆ ಮಾಡತಕ್ಕಂಥದ್ದು ಕಮಂಡ ಹಿಡ್ಕೊಂಡು ಸಮುದ್ರಕ್ಕೆ ಹೋಗಿ ಅವತ್ತನ್ನು ಸ್ವಚ್ಛತೆ ಮಾಡ್ಕೊಂಡು ತೊಗೊಂಡು ಬರ್ತೀವಿ ಶಿಷ್ಯಂದಿರಿಗೆ ಹೇಳಿದ್ರು. ಆಗ ಶಿಷ್ಯಂದಿರು ಹೋಗಿ ಸಮುದ್ರಕ್ಕೆ ಹೋಗಿ ಆ ನಂತರ ಸ್ವಚ್ಛತೆ ಮಾಡ್ಕೊಂಡು ಬರೋ ಸಮಯದೊಳಗೆ ಸಮುದ್ರ ತರಿ ಮೇಲ್ಭಾಗದಿಂದ ಬಂದು ಅವರು ಪೂಜೆ ಸಾಮಗ್ರಿಗಳನ್ನೆಲ್ಲಾನು ನದಿ ಒಳಗೆ ತೊಗೊಂಡು ಹೋಗ್ಬಿಡ್ತು. ಆ ಸಮುದ್ರ ತೊಗೊಂಡು ಹೋಗಿದ್ದ ಕಾಲಕ್ಕೆ ಒಂದು ಸಲ ಸಮುದ್ರ ಒಳಭಾಗಕ್ಕೆ ತೊಗೊಂಡ್ರೆ ಹೊರಗೆ ಬಿಡಂಗಿಲ್ಲ ಇದೆ, ತನ್ನ ಒಳಭಾಗದಲ್ಲೇ ಇದು ಗೊತ್ತು. ಅದಕ್ಕಾಗಿ ಅವರು ದುರ್ವಾಸ ಮುನಿಗಳು ಶಿಷ್ಯಂದಿರು ಹೋದ್ರು. ಯಾಕಪ್ಪ ಶಿಷ್ಯಂದಿರ ಪೂಜೆ ಸಾಮಗ್ರಿಗಳು ತರಲಿಲ್ಲ, ಇಲ್ಲಿ ಹಿಂಗಾಯ್ತು ಗುರುಗಳೇ